ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಟು KSO ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಆಲ್ ನೋಟಿಫಿಕೇಶನ್ ಅಲ್ಲಿ ಇಡಿ. ಸೊ ಇದರಿಂದ ನಿಮಗೆ KSO ಇಂದ ಯಾವುದೇ ಒಂದು ಇನ್ಫಾರ್ಮೇಶನ್ ಅಪ್ಲೋಡ್ ಆದಲ್ಲಿ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇವತ್ತು ಈ ವಿಡಿಯೋ ಮಾಡೋ ಒಂದು ಕಾರಣ ಏನಂದ್ರೆ, ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ. ಸೊ ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಅವರ ಒಂದು ಕೋರ್ಸಸ್ನ ಕ್ಲಾರಿಟಿ ಮಾಡಲಿಕ್ಕೆ. ಸೊ ಇದಕ್ಕಿಂತ ಮುಂಚೆ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಪ್ರವೇಶಾತಿ ನಡೀತಾ ಇದೆ. ಸೊ ಪ್ರವೇಶಾತಿ ಇನ್ನು ಈ ಒಂದು ತಿಂಗಳು ಮತ್ತು ಮುಂದಿನ ತಿಂಗಳು 15ರವರೆಗೆ ನಿಮ್ಮ ಒಂದು ಪ್ರವೇಶಾತಿಯನ್ನು ಮಾಡ್ಕೋಬೋದು, ಫಸ್ಟ್ ಇಯರ್ ಅಡ್ಮಿಷನ್. ಸೊ ಮೈನಾರಿಟಿ ಸ್ಟೂಡೆಂಟ್ಸ್ ಏನು ಅವ್ರಿಗೊಂದು ಆಫರ್ ಸಿಕ್ಕಿತ್ತು, ಸೊ ಅದು ಬಿಫೋರ್ 10, ಈ ಮಂತ್ ಬಿಫೋರ್ 10 ಪ್ರೊಸೆಸ್ ಮಾಡ್ಕೋಬೇಕು. ನೀವು ಆಫ್ಟರ್ 10 ಪ್ರೊಸೆಸ್ ಆಗೋದಿಲ್ಲ. ಸೊ ಫೀ ಕಟ್ಟಿ ನೀವು ಅಡ್ಮಿಷನ್ಸ್ ಆಗ್ಬೋದು, ಬಟ್ ಕನ್ಸೆಷನ್ ಅಲ್ಲಿ ನೀವು ಅಡ್ಮಿಷನ್ ಪ್ರೊಸೆಸ್ ಮಾಡ್ಕೋಬೇಕು ಅಂದರೆ, ಸೊ ಬಿಫೋರ್ 10th ಅದರೊಳಗಡೆ ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಿ ಎಲ್ಲ ವೆರಿಫಿಕೇಷನ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಮೈನಾರಿಟಿ ಆಫೀಸ್ಗೆ ನೀವು ಡೀಟೇಲ್ಸ್ನ ಫಾರ್ವರ್ಡ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ರೀಜನಲ್ ಸೆಂಟರ್ಸಿಂದ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಡೆಡ್ಲೈನ್ ಕೊಟ್ಟಿದ್ದಾರೆ, ಈ ತಿಂಗಳು 10ನೇ ತಾರೀಕು, ಅದರೊಳಗಡೆ ನೀವು ಪ್ರೊಸೆಸ್ ಮಾಡ್ಕೊಳ್ಳಿ. ಸೊ ಮೈನಾರಿಟಿ ಸ್ಟೂಡೆಂಟ್ಸ್ ಏನಿದೆ. ಸೊ ಈಗ ಇಂಪಾರ್ಟೆಂಟ್ ಏನು ನಿಮಗೆ ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇತ್ತು ಅಂದರೆ, ಸೊ ಸಾಕಷ್ಟು ಜನ ಈಗ ಅಡ್ಮಿಷನ್ಸ್ ಸೆಕೆಂಡ್ ಇಯರ್ಗೆ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಸೊ ಅಡ್ಮಿಷನ್ ಸೆಕೆಂಡ್ ಇಯರ್ಗೆ ನಿಮಗೆ ರಿನಿವಲ್ ನೋಟಿಫಿಕೇಶನ್ ಕೊಟ್ಟಿರೋವಂಥದ್ದು. ಸೊ ರಿನಿವಲ್ ನೋಟಿಫಿಕೇಶನಲ್ಲಿ ನಿಮಗೆ ಈಗ ಅವ್ರ ಕ್ವಶನ್ಸ್ ಏನಿದೆ ಅಂದರೆ ಸ್ಟೂಡೆಂಟ್ಸ್ದು, ಸೊ ಇನ್ನೂ ಎಕ್ಸಾಮಿನೇಷನ್ ಸೆಕೆಂಡ್ ಸೆಮ್ ನಮಗೆ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಸೆಮ್ ವೈಸ್ ಸ್ಟೂಡೆಂಟ್ಸ್. ಸೊ ಆ್ಯನ್ಯುಯಲ್ ಸ್ಕೀಮಲ್ಲಿ ಓದುತ್ತಿರೋಂಥ ವಿದ್ಯಾರ್ಥಿಗಳದ್ದು ಸರ್ ಇನ್ನು ಫಸ್ಟ್ ಸೆಮ್ಮೆ ನಮಗೆ ಎಕ್ಸಾಮ್ಸ್ ಕಂಡಕ್ಟ್ ಆಗಿಲ್ಲ. ಸೊ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ಸ್ ಪ್ರೊಸೆಸ್ ಮಾಡ್ತಾ ಇದ್ರ, ಥರ್ಡ್ ಇಯರ್ಗೆ ಪ್ರೊಸೆಸ್ ಮಾಡ್ತಾ ಇದ್ರ, ಹೇಗೆ ಇದು ಅನ್ನುವ ಒಂದು ಪ್ರಶ್ನೆ. ಸೊ ನಿಮಗೆ ಒಂದು ಇದರ ಉತ್ತರ ಏನಂದ್ರೆ, ಸೊ ವರ್ಷದಿಂದ ವರ್ಷಕ್ಕೆ ನಿಮಗೆ ಪ್ರವೇಶಾತಿ ಇರುತ್ತೆ. ಸೊ ನವೀಕರಣ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಎಕ್ಸಾಮ್ಸ್ ನಿಮಗೆ ಒಂದು ತಿಂಗಳು ಹಿಂದೆ ಮುಂದೆ ವೇರಿಯೇಷನ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. ಬಟ್ ಎಕ್ಸಾಮ್ಸ್ ಆಯಾ ಒಂದು ನಿಮ್ಮ ಏನು ಒಂದು ಆಯಾ ಇಯರ್ ಅಲ್ಲಿ ಆಗಬೇಕು ಅದರಲ್ಲೇ ಹಾಗೆ ಆಗುತ್ತೆ. ಸೊ ಎಕ್ಸಾಮ್ಸ್ನ ನೀವು ಇನ್ನೂ ಆಗಿಲ್ಲ, ನಾವು ಹೇಗೆ ಅಡ್ಮಿಷನ್ ಆಗೋದು ಅಂತ ಏನಾದರೂ ಅಡ್ಮಿಷನ್ಸ್ನ ಫರ್ಗೆಟ್ ಮಾಡಿದ್ರೆ, ಸೊ ನೀವು 1 ಇಯರ್ ಲಾಸ್ ಮಾಡ್ಕೋತೀರ. ಸೊ 1 ಇಯರ್ ಟೈಮಿಂಗ್ ಏನಿರುತ್ತೆ ಅದು ನಿಮ್ಮದು ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಅಡ್ಮಿಷನ್ ಪಡಿಬೇಕಂದ್ರೆ ಮತ್ತೆ ಇನ್ನೊಂದು ವರ್ಷದ ನೋಟಿಫಿಕೇಶನ್ಸ್ನ ವೇಟ್ ಮಾಡಬೇಕಾಗುತ್ತೆ. ಓಕೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ಸ್ ಇದೆ. ಸೊ ನೀವು ಏನು ಮಾಡಿ, ಸೊ ಅಡ್ಮಿಷನ್ಸ್ ನೋಟಿಫಿಕೇಶನ್ ಏನಿದೆ ಆ ಅಡ್ಮಿಷನ್ಸ್ ನೋಟಿಫಿಕೇಶನ್ಸ್ನ ಪ್ರಕಾರ ಪ್ರವೇಶಾತಿಯನ್ನು ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್. ಸೊ ಇಲ್ಲ ಅಂದರೆ ನೀವು ಏನು ಮಾಡಬೇಕಾಗುತ್ತೆ, ಮತ್ತೆ ಜುಲೈ ಆವೃತ್ತಿಯ ಒಂದು ಪ್ರವೇಶಾತಿ ನವೀಕರಣಕ್ಕೆ ಯಾವಾಗ ಸುತ್ತೋಲೆಯನ್ನು ಹೊರಡಿಸುತ್ತಾರೆ, ಸೊ ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನೀವು 1 ವರ್ಷ ಲಾಸ್ ಆಗುತ್ತೆ. ಸೊ ಅಲ್ಲಿವರೆಗೂ ನಿಮ್ಮ ಎಜುಕೇಷನ್ನೇ ಕಂಪ್ಲೀಟ್ ಆಗೋಗಿರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಅಡ್ಮಿಷನ್ಸ್ ಪ್ರೊಸೆಸ್ ಏನಿದೆ ಅದನ್ನು ಪ್ರೊಸೆಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರೀಜನಲ್ ಸೆಂಟರ್ಸ್ಗೆ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿ ನಿಮ್ಮ ಒಂದು ಏನೇನು ಕನ್ಸೆಷನ್ಸ್ ಡಾಕ್ಯುಮೆಂಟ್ಸ್ ಇದೆ, ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ID ಕಾರ್ಡ್ ತಗೊಂಡು ವಿಸಿಟ್ ಮಾಡಿ. ಸಾಕಷ್ಟು ಜನ ಹತ್ರ ರೇಷನ್ಸ್ ಕಾರ್ಡ್ ಇರುತ್ತೆ, ಅದಕ್ಕೆ 10% ಕನ್ಸೆಷನ್ಸ್ ಇದೆ. ಮತ್ತು ಬ್ಯಾಚ್ DL ಹೊಂದಿರೋ ಅಂಥವ್ರು, ಮತ್ತು ಎಕ್ಸ್ ಸರ್ವಿಸ್ ಮೆನ್, ಮತ್ತು ಮಿಲಿಟರಿಲಿ ವರ್ಕ್ ಮಾಡುವಂಥವ್ರು ಆಗಿರ್ಬೋದು. ಸಾಕಷ್ಟು ಜನ ಅಡ್ಮಿಷನ್ಸ್ ಪಡೆದಿರ್ತೀರಿ. ನಿಮ್ಮ ಒಂದು ID ಕಾರ್ಡ್ಗಳನ್ನು ತಗೊಂಡು ವಿಸಿಟ್ ಮಾಡಿ. ನಿಮ್ಮ ಒಂದು ರೀಜನಲ್ ಸೆಂಟರ್ಸ್ಗೆ ಹೋದರೆ ಡಾಕ್ಯುಮೆಂಟ್ಸ್ನ ತಗೊಂಡು ಜೆರಾಕ್ಸ್ ಸೆಟ್ ಬೇಕಾಗುತ್ತೆ, ಒಂದು ಕನ್ಸೆಷನ್ ಏನು ತಗೋತಿರೋದು, ಮತ್ತು ನಿಮ್ಮ ID ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಸೊ ಇದನ್ನು ತಗೊಂಡೋಗಿ ನೀವು ಅಲ್ಲಿ ಸಬ್ಮಿಷನ್ ಮಾಡಿ ಅಪ್ಲಿಕೇಶನ್ ಫೀಸ್ ಎಲ್ಲ ಫಿಲ್ ಮಾಡಿ ಕೊಟ್ಟರೆ ಅವರು ನಿಮಗೆ ಬುಕ್ಸ್ ಕೊಡೋ ಹಾಗಿದ್ರೆ ಬುಕ್ಸನ್ನ ಇಶ್ಯೂ ಮಾಡ್ತಾರೆ.
ಇರೋದಲ್ಲಿ ನಿಮ್ಮ ಅಪ್ಲಿಕೇಶನ್ನ ರಿಸೀವ್ ಮಾಡಿಕೊಂಡು ಸೊ ನಿಮ್ಮ ಅಡ್ಮಿಷನ್ಸ್ ಕಂಪ್ಲೀಟೇಷನ್ ಆಗುತ್ತೆ. ಸೊ ಯಾರೂ ಕೂಡ ಇನ್ನೂ ಎಕ್ಸಾಮ್ಸ್ ಆಗಿಲ್ಲ ಅಂತ ನೀವು ಅಡ್ಮಿಷನ್ ಆಗೋದನ್ನ ಫರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ನಿಮಗೆ ಲಾಸ್ ಆಗುತ್ತೆ, 1 ಇಯರ್ ಲಾಸ್ ಆಗುತ್ತೆ, ಕಂಪ್ಲೀಟ್ 1 ಇಯರ್ ಲಾಸ್ ಆಗುತ್ತೆ. ಓಕೆ, ಮತ್ತು ಇನ್ನೊಂದಷ್ಟು ವಿದ್ಯಾರ್ಥಿಗಳು ಸೊ BPL ಕಾರ್ಡ್ ಕನ್ಸೆಷನ್ಸು ಮತ್ತು ಹೋದ ಸತಿ ಬುಕ್ ಕೊಟ್ಟಿರಲಿಲ್ಲ, ಸೊ ಅದ್ರ ಕನ್ಸೆಷನ್ಸು ಹೇಗೆ ಸರ್ ಇದು ಅಂತಲೂ ಕೇಳಿದ್ರಿ. ಸೊ ಅದನ್ನು ನೀವು ಯೂನಿವರ್ಸಿಟಿಯಲ್ಲಿ ಏನು ಒಂದು ಫೀಸ್ ಪೇ ಮಾಡೋಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಅಲ್ಲಿ ನೋಡ್ಬೋದು. ಸೊ ಅದು ಕನ್ಸೆಷನ್ ಆಗಿದ್ರೆ ನಿಮಗೆ ಅಲ್ಲಿ ಫೀಸ್ ಏನಿದೆ ಅದಕ್ಕಿಂತ ಕಮ್ಮಿ ಆಗಿ ಬರುತ್ತೆ. ಸೊ ಅಲ್ಲೇ ಕೊಟ್ಟಿರ್ತಾರೆ, ನಿಮ್ಮ ಅಪ್ಲಿಕೇಶನ್ನಲ್ಲೇ ಕೊಟ್ಟಿರ್ತಾರೆ. ಸೊ ಯಾವುದಕ್ಕೆ ಎಷ್ಟು ಫೀಸ್ನ ಇವ್ರಿಗೆ ಕಮ್ಮಿ ಮಾಡಿದ್ದೀವಿ, ಯಾತಕ್ಕೋಸ್ಕರ ಇಷ್ಟು ಕಮ್ಮಿ ತೊಗೊಂಡಿದ್ದೀವಿ ಅಂತ ಅಲ್ಲೇ ಮೆನ್ಷನ್ ಮಾಡಿ ಅಪ್ಲಿಕೇಶನಲ್ಲಿ ಕೊಡ್ತಾರೆ. ಸೊ ಅಲ್ಲಿ ನೀವು ನೋಡ್ಕೋಬೋದು. ಮತ್ತು ಫೀಸ್ ಪೇ ಮಾಡಲಿಕ್ಕೆ ದಿನಾಂಕಗಳು ಏನಿದೆ ಅಂದರೆ ದಂಡ ಶುಲ್ಕವಿಲ್ಲದೆ 30/8/2025 ನಿಮಗೆ ಟೈಮ್ ಇರೋವಂಥದ್ದು. ಆಫ್ಟರ್ 30 ಮೇಲೆ ನಿಮಗೆ 200 ಪೆನಲ್ಟಿ, ಮತ್ತು ಆಫ್ಟರ್ 10 ನೆಕ್ಸ್ಟ್ ಮಂತ್ ಆಫ್ಟರ್ 10 ಮೇಲೆ 400 ಪೆನಲ್ಟಿ ಇರುವಂಥದ್ದು. ಸೊ ಇದಕ್ಕಿಂತ ಮುಂಚೆ ನೀವು ಫೀಸನ್ನು ಪೇ ಮಾಡ್ಕೊಳ್ಳಿ, ಪೆನಲ್ಟಿಲಿ ಪೇ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ 400 ರೂಪೀಸ್ ಮತ್ತು 200 ರೂಪೀಸ್ ದಂಡವಾಗಿ ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಎಲ್ಲ ಪ್ರೋಸೆಸ್ನ ಮಾಡ್ಕೊಳ್ಳಿ. ಮತ್ತು ನೀವೇ ಏನಾದರೂ ಸೆಲ್ಫ್ ಆಗಿ ಪೇ ಮಾಡಿಕೊಂಡ್ರೆ ಸೊ ಅದನ್ನು ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ರೀಜನಲ್ ಸೆಂಟರ್ಗೆ ಬಂದು ಸಬ್ಮಿಷನ್ ಮಾಡಿ ಹೋಗಬೇಕಾಗುತ್ತೆ. ಇದನ್ನು ನೀವು ಕೇರ್ಫುಲ್ಲಾಗಿ ಗಮನದಲ್ಲಿ ಇಟ್ಕೊಂಡು ಪ್ರೊಸೆಸ್ನ ಮಾಡ್ಕೊಳ್ಳಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಾನು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತು ಎಕ್ಸಾಮಿನೇಷನ್ಸ್ ಕೂಡ ಈ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಮಂತಿಂದ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. ಸೊ ಎಕ್ಸಾಮ್ಸ್ ಬಗ್ಗೆ ವೆರಿ ಮಾಡೋಕ್ಕೆ ಹೋಗಬೇಡಿ. ಸೊ ಅಡ್ಮಿಷನ್ಸ್ ಕಂಪ್ಲೀಟ್ ಮಾಡಿಕೊಡಿ. ಓಕೆನಾ? ನೆಕ್ಸ್ಟ್ ಏನಾದರೂ ನಿಮಗೆ ಈ ಚಾನಲ್ ಯೂಸ್ಫುಲ್ ಆಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದರೆ ಸೊ ಇದನ್ನು ನಿಮ್ಮ ಒಂದು ಫ್ರೆಂಡ್ ಸೈಕಲಲ್ಲೂ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ದೊರಕಲಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಕೂಡ ಮಾಹಿತಿಯನ್ನು ಪಡೀಲಿ. ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.